ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ರಾಷ್ಟ್ರಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿಗಮಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಭೀಮ್. ಸುರಗಜಕ್ನಳ್ಳಿ ಪಂಚಾಯಿತಿಗೆ ಇಂಡ್ಲವಾಡಿ ಕ್ರಾಸಿಂದ ಇವತ್ತು ಏನು ನಮ್ಮ ಸಂವಿಧಾನ ಜಾಗೃತ ರಥಯಾತ್ರೆಯನ್ನು ಇಂಡ್ಲವಾಡಿ ಕ್ರಾಸಿಂದ ನಮ್ಮ ಪಂಚಾಯಿತಿಗೆ ಅದ್ಧೂರಿಯಾಗಿ ಸ್ವಾಗತವನ್ನು ಬಯಸಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರ್ತಕ್ಕಂಥ ಶ್ರೀರಾಮಣ್ಣನವರೇ, ನನ್ನ ಆತ್ಮೀಯರಾಗಿರ್ತಕ್ಕಂಥ ಸದಸ್ಯರಾಗಿರ್ತಕ್ಕಂಥ ಮುನಿಕೃಷ್ಣರವರೇ, ಇನ್ನೊಬ್ಬ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಸದಸ್ಯರಾಗಿರ್ತಕ್ಕಂಥ ನಮ್ಮ ರಾಜುರವರೇ, ಶಶಿಕಲಾಕನವರೇ, ನಮ್ಮ ಅಭಿವೃದ್ಧಿ ಅಧಿಕಾರಿಯಾಗಿರ್ತಕ್ಕಂಥ ನಮ್ಮ ಹರೀಶ್ ಸರ್ ಅವರೇ, ನಮ್ಮ ಸೆಕ್ರೆಟರಿ ಶಿಲ್ಪಾ ಮೇಡಮ್ನವರೇ ಹಾಗೂ ರೂಪಾ ಮೇಡಮ್ನವರೇ, ನಮ್ಮ ರಘು ಕುಮಾರ್, ನಮ್ಮ ಸಿಬ್ಬಂದಿ ವರ್ಗ ಏನಿದೆ ಎಲ್ಲ ನಮ್ಮ ಅಣ್ಣ ತಮ್ಮವರೆಲ್ಲನೂ ಸೇರಿ ನಮ್ಮ 25 ಜನ ಸದಸ್ಯರು ಏನಿದ್ದೀವಿ ನಾವೆಲ್ಲರೂ ಸೇರಿ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಅದ್ಧೂರಿಯಾಗಿ ನಮ್ಮ ರಥಯಾತ್ರೆಯನ್ನು ಬರಮಾಡಿಕೊಂಡಿದ್ದೇವೆ. ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿದ್ದೇವೆ. ಅವರಿಗೆ ನಾವು ಎಲ್ರಿಗೂ ಕೃತಜ್ಞತೆ ಹೇಳ್ತಾ ಇವತ್ತು ಮಾಧ್ಯಮದ ಮಿತ್ರರು ಸಹ ಬಂದಿದ್ದಾರೆ. ಅವ್ರಿಗೂ ಸಹ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಜಾಗೃತಿ ಮೂಡಿಸಿ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಅವರ ಕನಸು ಏನಿತ್ತು ಅದನ್ನು ನನಸು ಮಾಡಲಿಕ್ಕೆ ಎಲ್ಲ ನಮ್ಮ ವಿಶ್ವದ ಮಾನವ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂಥ ವ್ಯಕ್ತಿಯನ್ನು ಇವತ್ತು ದಿವಸ ನಮ್ಮ ಪಂಚಾಯತಿಗೆ ಬರಮಾಡ್ಕೊಂಡಿದ್ವಿ. ತುಂಬ ಸಂತೋಷದ ವಿಷಯ. ಅದಕ್ಕೆಲ್ಲರಿಗೂ ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ನಮ್ಮ ಸದಸ್ಯರು ಎಲ್ಲರೂ ಬರಮಾಡಿಕೊಂಡು ನಮ್ಮ ಸ್ವಾಗತವನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ದಾರೆ. ಅವರಿಗೆ ಕೃತಜ್ಞತೆ ಹೇಳ್ತಾ ಇವತ್ತು ದಿವಸ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ನನ್ನ ಆತ್ಮೀಯರಿಗೆ ವಂದನೆಗಳನ್ನು ಹೇಳ್ತಾ ಎರಡು ಮಾತನ್ನು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಂವಿಧಾನದ ಪೀಠಿಕೆ ಮತ್ತು ಸಂವಿಧಾನ ಜಾಗೃತಿ ಜಾಥಾ ರಥಯಾತ್ರೆ ಆರಂಭವಾಗಿ ಆನೇಕಲ್ ತಾಲೂಕಿನಾದ್ಯಂತ ಎಲ್ಲ ಕಡೆ ರಥಯಾತ್ರೆ ಸುಗಮವಾಗಿ ಸಾಗ್ತಾ ಇದೆ. ಅದೇ ರೀತಿ ಸುರಗಜಕ್ನಳ್ಳಿ ಪಂಚಾಯಿತಿಯಾದ ನಮ್ಮ ಪಂಚಾಯಿತಿಗೂ ಈ ರೀತಿ ರಥಯಾತ್ರೆ ಈ ದಿನ ಬಂತು. ನಾವೆಲ್ಲ ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಸಂವಿಧಾನದ ಏನು ಅವರ ಪೀಠಿಕೆಗಳಲ್ಲಿ ಏನು ಸಂವಿಧಾನದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅದು ಇಡೀ ರಾಜ್ಯಾದ್ಯಂತ ತಲುಪಲಿ ಅಂತ ಸರ್ಕಾರ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದೆ. ಹಳ್ಳಿಗೂ ಈ ಜಾಥಾ ಹೊರಟು ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಮಾಡಿದೆ. ಸರ್ಕಾರಕ್ಕೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ಒಂದು ಸಂವಿಧಾನದಡಿಯಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗಬೇಕು, ವಿದ್ಯಾವಂತರಾಗಬೇಕು,
ಈ ಪಂಚಾಯಿತಿಗಳು ಅಭಿವೃದ್ಧಿ ಆಗಬೇಕು ಅಂತ ಸಂವಿಧಾನದ ಅಡಿಯಲ್ಲಿ ಎಲ್ಲ ರೀತಿ ಸಂವಿಧಾನ ಕೊಟ್ಟಿದ್ದಾರೆ. ಆ ಸಂವಿಧಾನ ಕೆಲವು ಜನಕ್ಕೆ ಮಾತ್ರ ಗೊತ್ತಿತ್ತು. ಎಲ್ರಿಗೂ ನಾಗರಿಕರಿಗೆ ಸಂವಿಧಾನದ ಬಗ್ಗೆ ಅರಿವಿರಲಿಲ್ಲ. ಈ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ಮಾಡಿ ಅದ್ರ ಜೊತೆಗೆ ಎಲ್ಲ ಒಗ್ಗಟ್ಟಿನಿಂದ ಎಲ್ಲ ಅಧಿಕಾರಿಗಳು, ಅಧಿಕಾರಿ ವರ್ಗದವರು, ಆಮೇಲೆ ಎಲ್ಲ ಮೀಡಿಯಾ ವರ್ಗದವರು, ಎಲ್ಲ ಸ್ನೇಹಿತರುಗಳು ಮತ್ತು ಎಲ್ಲ ಸಂಘಟನೆಗಳವರು ಎಲ್ಲ ಒಟ್ಟಾಗಿ ಈ ಸಂವಿಧಾನ ಪೀಠಿಕೆಯನ್ನು ತೆಗೆದುಕೊಂಡು ಗ್ರಾಮಕ್ಕೂ ತಲುಪಿಸ್ತಾ ಇರೋದು ತುಂಬ ಸಂತೋಷದಾಯಕವಾದಂಥ ವಿಚಾರ. ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಒಮ್ಮತದಿಂದ ಸಂವಿಧಾನದ ಪೀಠಿಕೆಯನ್ನು ಮತ್ತು ಸಂವಿಧಾನ ರಥವನ್ನು ನಾವೆಲ್ಲ ಸ್ವಾಗತಿಸಿ ಜೈ ಭೀಮ್ ಅಂತ ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಗದೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಜೈ ಭೀಮ್, ಜೈ ಕರ್ನಾಟಕ. ಜೈ ಭೀಮ್ ಅನ್ನೋ ಒಂದು ಶಕ್ತಿ, ಒಂದು ಪದ ಅನ್ನೋದು ಈ ವಿಶ್ವದ ಒಂದು ಒಂದು ಪದ. ಸ್ನೇಹಿತರೆ, ಇವತ್ತು ಬಾಬಾ ಸಾಹೇಬರ ಒಂದು ಜಾಗೃತಿ ರಥವನ್ನು ನಮ್ಮ ಗ್ರಾಮ ಪಂಚಾಯತ್ ಸುರಜಕಣೆ ಗ್ರಾಮ ಪಂಚಾಯತಿಗೆ ಆಗಮಿಸಿರೋದು ತುಂಬ ಸಂತೋಷದ ವಿಷಯ. ನಾವೆಲ್ಲ ಇವತ್ತು ಆ ವಿಶ್ವಮಾನವನನ್ನು ಕೈ ಎತ್ತಿ ಎಷ್ಟು ಸಾರಿ ಮುಗಿದ್ರೆ ಸಾಲದು. ಅವರ ಒಂದು ಕೊಡುಗೆಗಳು, ಅವರ ಒಂದು ಆದರ್ಶಗಳನ್ನು ಪಾಲನೆ ಮಾಡುತ್ತಾ ನಾವು ಇವತ್ತು ಜೀವನ ನಡೆಸ್ತಾ ಇದ್ದೀರಿ. ನಾವು ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಸುರಜಕಣೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಾಜಣ್ಣವರ ಅಧ್ಯಕ್ಷತೆಯಲ್ಲಿ ಹಾಗೂ ಎಲ್ಲ ಸಾರ್ವಜನಿಕ ಎಲ್ಲ ಒಂದು ಪಂಚಾಯಿತಿ ಸದಸ್ಯರುಗಳ ಒಂದು ಸಮ್ಮುಖದಲ್ಲಿ ಹಾಗೂ ಸಿಬ್ಬಂದಿಯವರ PDO ಸರ್ ಆಗಿರ್ತಕ್ಕಂಥ ಹರೀಶ್ ಮತ್ತು ಶಿಲ್ಪಾ ಮೇಡಮ್, ಕಾರ್ಯದರ್ಶಿ ಶಿಲ್ಪಾ ಮೇಡಮ್ ಅವರ ಸಮ್ಮುಖದಲ್ಲಿ ಎಲ್ಲ ಒಂದು ನಮ್ಮ ಸಿಬ್ಬಂದಿ ವರ್ಗದವರು ಇಂಡ್ಲವಾಡಿ ಕ್ರಾಸಿಂದ ಈಗ ನಮ್ಮ ಸುರಜಕಣೆ ಗ್ರಾಮ ಪಂಚಾಯತಿಯವರೆಗೂ ತುಂಬ ವಿಜೃಂಭಣೆಯಿಂದ ರಥವನ್ನು ಬರಮಾಡಿಕೊಂಡಿದ್ದೇವೆ. ಇದಕ್ಕೆ ಹೆಚ್ಚಿನಾಗಿ ಹೆಣ್ಣುಮಕ್ಕಳು ಸೇರಿ ಬಾಬಾ ಸಾಹೇಬರಿಗೆ ಆರತಿಯನ್ನು ಬೆಳಗುತ್ತಾ ಅವರಿಗೆ ಸ್ವಾಗತವನ್ನು ಬಯಸಿದ್ದು ತುಂಬ ಸಂತೋಷದ ವಿಷಯ. ಯಾಕಂದರೆ ಒಂದು ಹೆಣ್ಣು ಇವತ್ತು ತಲೆ ಎತ್ತಿ ನಿಲ್ಲಬೇಕಾದ್ರೆ, ಒಂದು ಹೆಣ್ಣು ವಿದ್ಯಾವಂತರಾಗಬೇಕಾದ್ರೆ ಇವತ್ತು ಬಾಬಾ ಸಾಹೇಬರು ಮುಖ್ಯ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಹೆಣ್ಣು ಮನೆಯಿಂದ ಈಚೆ ಬಂದು ನಾನು ಇವತ್ತು ಒಬ್ಬ ಪ್ರಜೆಯಾಗಿ ನಾನು ಒಬ್ಬ ಎಲ್ಲರಂತೆ ನಿಂತಿದ್ದೀನಿ ಅಂದರೆ ಮೂಲ ಕಾರಣ ಬಾಬಾ ಸಾಹೇಬ್ರೆ. ಅವರ ಒಂದು ಕೊಡುಗೆಗಳು ಎಷ್ಟು ಹೇಳ್ತಿರೋದು ಸಾಲದು, ಅವರನ್ನು ಎಷ್ಟು ನೆನೆದರೂ ಸಾಲದು. ನಾವೆಲ್ಲರೂ ಆ ಬಾಬಾ ಸಾಹೇಬರ ಒಂದು ಆದರ್ಶದಲ್ಲಿ ನಡೆಯುತ್ತಾ ನಮ್ಮ ಮಕ್ಕಳಿಗೂ ಕೂಡ ಅವರ ಆದರ್ಶಗಳನ್ನು ತುಂಬುತ್ತಾ ನಾವು ಇನ್ನು ಮುಂದೆ ಅವರ ಒಂದು ಇದರಲ್ಲಿ ನಡೆಯೋಣ ಅಂತ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ